ರೌಡಿಗಳಿಗೆ ಕ್ಲಾಸ್ ತೆಗೆದುಕೊಂಡ ವಿಜಯನಗರ ಎಸ್ಪಿ. ಫಸ್ಟ್ ಸರಿಯಾಗಿ ನಿಲ್ಲೋದು ಕಲಿ ಅಂತ ಖಡಕ್ ಆವಾಜ್. ಹೀಗೆ ಎಸ್ಪಿ ಅವರು ಒಂದೊಂದೇ ಪುಡಿ ರೌಡಿಗಳ ಹತ್ತಿರ ಹೋಗಿ ಕ್ಲಾಸ್ ತೆಗೆದುಕೊಳ್ತಿದ್ರು. ಅಲ್ಲದೆ ಆವಾಜ್ ಹಾಕಿ ಲಾಸ್ಟ್ ವಾರ್ನಿಂಗ್ ಕೂಡ ಕೊಡ್ತಾ ಇದ್ರು. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಕಂಡ್ರಿ. ಇಲ್ಲಿನ ಹೊಸಪೇಟೆ ಡಿಆರ್ ಗ್ರೌಂಡ್ ನಲ್ಲಿ ನಡೆಯುತ್ತಿರುವ ರೌಡಿ ಶೀಟರ್ ಪರೇಡ್ ನಲ್ಲಿ ಈ ದೃಶ್ಯಗಳು ಕಂಡು ಬಂದುವು. ಎಸ್ಪಿ ಅವರು ರೌಡಿಗಳಿಗೆ ಪರೇಡ್ ನಡೆಸುವ ಮುನ್ನ ಖಡಕ್ ಎಚ್ಚರಿಕೆಯನ್ನ ನೀಡ್ತಾ ಇದ್ರು. ರೌಡಿ ಪರೇಡ್ ನ ವಿಶೇಷತೆ ಏನಿತ್ತು ಗೊತ್ತಾ? ಈ ರೌಡಿ ಶೀಟರ್ ಪರೇಡ್ ನಲ್ಲಿ ವಿಜಯನಗರ ಜಿಲ್ಲೆಯ 21 ಪೊಲೀಸ್ ಠಾಣೆಗಳ 220 ರೌಡಿ ಶೀಟರ್ಗಳು ಭಾಗಿಯಾಗಿದ್ರು. ಎಲ್ಲಾ ರೌಡಿಗಳ ಪರೇಡ್ ಮಾಡುವ ಮುನ್ನ ಎಸ್ಪಿ ಜಾನ್ವಿ ಅವರು ಖಡಕ್ ಸೂಚನೆ ನೀಡಿದ್ದು ಹೀಗೆ. ಈ ದಿನ ನಾವು ಹೊಸಪೇಟೆ ಮತ್ತೆ ಹರಪನಹಳ್ಳಿ ಉಪವಿಭಾಗದ್ದು ರೌಡಿ ಪರೇಡ್ ಇಟ್ಕೊಂಡಿದ್ವಿ. ಅದರಲ್ಲಿ ಸುಮಾರು 220 ಜನ ಹಾಜರಾಗಿದ್ದಾರೆ. ಅವ್ರದ್ದು ಈಗಿನ ಚಟುವಟಿಕೆ ಮತ್ತು ಅವ್ರದ್ದು ಏನು ಆಕ್ಟಿವಿಟೀಸ್ ಇದೆ ಇದ್ರ ಮೇಲೆ ನಿಗಾವಣೆ ಮುಂದುವರಿಸುವ ಬಗ್ಗೆ ಆ ನಿಟ್ಟಿನಲ್ಲಿ ನಾವು ಇವತ್ತೆಲ್ಲ ಅವ್ರನ್ನ ಹಾಜರು ಮಾಡಿಕೊಂಡು ವಿಚಾರಣೆ ಮಾಡಿದ್ದೀವಿ. ಎಸ್ಪಿ ಅವರು ರೌಡಿಗಳನ್ನ ಕರೆಯುತ್ತಾ ಇದ್ರೆ ಎಲ್ಲರೂ ತಂಡ ಹೊಡೆದಿದ್ರು. ಪುಡಿ ರೌಡಿಗಳು ತಾನೇ ದೊಡ್ಡ ರೌಡಿಗಳೆಂದು ಓಡಾಡುವ ಎಲ್ಲರಿಗೂ ಸರಿಯಾದ ಕ್ಲಾಸ್ ತೆಗೆದುಕೊಂಡಿದ್ದು ಈ ರೀತಿ. ರೌಡಿಗಳನ್ನ ಸಾಲಾಗಿ ನಿಲ್ಲಿಸಿ ಒಬ್ಬೊಬ್ಬರನ್ನ ಕರೆದು ಸರಿಯಾಗಿ ನಿಂತ್ಕೊಳ್ಳೋ, ಸರಿಯಾಗಿ ಮಾತಾಡು ಫಸ್ಟ್ ಅಂತ ಹೇಳ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ಕೆಲವರು ಪ್ರೀವಿಯಸ್ ಆಕ್ಟಿವಿಟೀಸ್ ಎಲ್ಲ ಬಿಟ್ಟು ತುಂಬ ಹಳೆ ಕೇಸಸ್ ಅಲ್ಲಿರೋರು ಕಂಡು ಬಂದಿದ್ದಾರೆ. ಅಂಥವ್ರ ಮೇಲೆ ಕ್ಲೋಸರ್ಗೂ ಸಹ ನಾವು ನಮ್ಮ ಅಧಿಕಾರಿಗಳು ರೆಕಮೆಂಡ್ ಮಾಡಿದ ಬೇಸಿಸ್ ಮೇಲೆ ವಿಚಾರಣೆ ಮಾಡಿ ಅದನ್ನು ಸಹ ಕ್ರಮ ತಗೋತೀವಿ. ಇನ್ನು ಕೈಯಲ್ಲಿ ಬೇಕಾಬಿಟ್ಟಿ ಚೈನ್ ಹಾಗೂ ಸರಿಯಾದ ರೀತಿಯಲ್ಲಿ ಹೇರ್ ಸ್ಟೈಲ್ ಮಾಡಿದವರಿಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ರು. ಬಟ್ ಮೇಜರ್ ಕೇಸಸ್ ಅಲ್ಲಿ ಯಾರು ಆಕ್ಟಿವ್ ಇದ್ದಾರೆ ಅವ್ರ ಮೇಲೆ ಕಂಟಿನ್ಯೂಸ್ ನಿಗಾವಣೆ ಮುಂದುವರಿಯುತ್ತೆ. ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ ಆಲ್ ಆಸ್ಪೆಕ್ಟ್ಸ್, ವೆದರ್ ಇಟ್ ಇಸ್ ಫೈನಾನ್ಷಿಯಲ್ ಆಸ್ಪೆಕ್ಟ್, ವೆದರ್ ಇಟ್ ಇಸ್ ದಿಯರ್ ಡೈಲಿ ಆಕ್ಟಿವಿಟೀಸ್, ಇದ್ರ ಮೇಲೂ ಸಹ ಕಂಟಿನ್ಯೂಡ್ ನಿಗಾವಣೆ ಮುಂದುವರಿಸಿದೆ. ಒಟ್ಟಲ್ಲಿ ವಿಜಯನಗರದಲ್ಲಿ ಏನೇ ಕ್ರೈಮ್ ನಡೆದ್ರು ಈ ರೌಡಿಗಳಂತೂ ಪತ್ತರಗೊಟ್ಟಿ ಹೋಗ್ಬೇಕು. ಆ ರೀತಿ ಎಸ್ಪಿ ಅವರು ಮಾಡಿದ್ದಾರೆ ಕಣ್ರಿ. ಇನ್ನು ರೌಡಿಗಳಿಗೆ ಬದಲಾಗುವಂತೆ ಕರೆ ನೀಡಿದ್ದಾರೆ. ಸಮಾಜದಲ್ಲಿ ಬದಲಾಗಿ ಒಳ್ಳೆಯ ಬದುಕು ಕಟ್ಟಿಕೊಳ್ಳುವಂತೆ ರೌಡಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ರೌಡಿ ಪರೇಡ್ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚಿನ ಚಟುವಟಿಕೆ ಉಳ್ಳವರು ಕೆಲವರು ಕಂಡು ಬಂದಿದ್ದಾರೆ. ಸೊ ಅಂತವ್ರ ಮೇಲೆ ಗಡಿಪಾರ್ ಮಾಡುವಂತ ಕ್ರಮ ಕೂಡ ನಾವು ತಗೋತೀವಿ. ಓರ್ವನಿಗಂತೂ ಓವರ್ ಸ್ಮಾರ್ಟ್ ಆಗಬೇಡ ಅಂತ ಬುದ್ಧಿ ಮಾತನ್ನ ಹೇಳಿದ್ದಾರೆ ಎಸ್ಪಿ ಜಾನ್ವಿ ಅವರು. ವಿಜಯನಗರ ಎಸ್ಪಿ ಅಂತೂ ಫುಲ್ ರೀಲ್ ಮೂಡ್ ನಲ್ಲಿದ್ರು. ಈ ಸಲ ಕೇವಲ ಬುದ್ಧಿ ಮಾತನ್ನ ಹೇಳಿದ್ದೇನೆ, ಮುಂದಿನ ಸಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಖಡಕ್ ಸೂಚನೆ ನೀಡಿದ್ದಾರೆ. ಆದ್ರೆ ಎಸ್ಪಿ ಜಾನ್ವಿ ಮಾತನ್ನ ಎಷ್ಟು ಜನ ರೌಡಿಗಳು ಮುಂದಿನ ದಿನಗಳಲ್ಲಿ ಪಾಲಿಸಲಿದ್ದಾರೆ ಅನ್ನೋದು ಕಾದ್ ನೋಡ್ಬೇಕು ಅಷ್ಟೇ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.